ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಎಂಥದ್ದೇ ರೋಗ ರುಜಿನಗಳಿದ್ರೂ ಕೂಡ ನಿವಾರಣೆ ಆಗ್ತದಂತೆ. ಅಷ್ಟೊಂದು ಆಯುರ್ವೇದಿಕ್ ಗುಣ ಇರುವಂತಹ ಪವಿತ್ರವಾದ ತೀರ್ಥ. ನಾರಾಯಣಿ, ಮಹಾಮಾಯೆ, ಮಹೇಶ್ವರಿ, ಮಹಾಲಕ್ಷ್ಮಿ, ಮಹಾದೇವಿ ಎನ್ನುವ ಲಕ್ಷ್ಮಿ 5 ಸ್ವರೂಪ. ಈ ತೀರ್ಥಕೊಂಡ ನೋಡಿ ಅಂತೆ, ಮೊದಲಿಗೆ ಇಲ್ಲಿ ಅಗ್ನಿ ಬರ್ತಾ ಇತ್ತಂತೆ, ಇವಾಗ ಇದು ನೀರಾಗಿ ಬರ್ತಿದೆ. ಅದು ಕೂಡ ಕಾಶಿಯಿಂದ ಬರ್ತಾ ಇರುವಂತಹ ನೀರಂತ ಹೇಳಿ ಪ್ರತೀತಿ. ನಮಸ್ತೆ ಫ್ರೆಂಡ್ಸ್, ನಾವಿವತ್ತೊಂದು ವಿಶಿಷ್ಟವಾದ ದೇವಸ್ಥಾನದಲ್ಲಿ ಇದ್ದೇವೆ. ಅದು ಯಾವುದಂತ ಹೇಳಿದರೆ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯ ಇಂದ್ರಾಳಿಯಲ್ಲಿದೆ. ಅದು ನಮ್ಮ ಉಡುಪಿ ಮತ್ತು ಮಣಿಪಾಲದ ಮಧ್ಯದಲ್ಲಿರುವಂತಹ ದೇವಸ್ಥಾನ. ಸುತ್ತಮುತ್ತಲುಂಟಲ್ಲ ಪ್ರಕೃತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಪ್ರಕೃತಿಯ ಮಡಿಲಲ್ಲಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಬರುವಾಗಲೇ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಅಮ್ಮನವರ ವಿಗ್ರಹ. ಅದು ನೋಡಿ ಎಷ್ಟು ದೊಡ್ಡದಾಗಿದೆ. ಅದನ್ನು ನೋಡುವಾಗಲೇ ಉಂಟಲ್ಲ ಮೈ ರೋಮಾಂಚನ ಅನಿಸ್ತದೆ. ಇಲ್ಲಿ ನೋಡಲಿಕ್ಕೆ ತುಂಬಾ ವಿಷಯ ಇದೆ. ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವಿಡರ್. ಸ್ಟೆಪ್ ನೋಡಿ ಅಂತೆ, ಸ್ವಲ್ಪ ಸ್ಟೆಪ್. ನಮಗೆ ಮೇಲೆ ನಡ್ಕೊಂಡು ಬಂದಿದ್ದು ಗೊತ್ತೇ ಆಗೋದಿಲ್ಲ. ಇಲ್ಲಿ ತನಕ ರೋಡ್ ಇದೆ. ಆ ಎಂಡಲ್ಲಿರುವಂಥದ್ದು ಒಂದು ರೋಡು, ಅದು ಆ ಕಡೆ ಹೋಗ್ತದೆ. ನಂತರ ಈ ಕಡೆ ಒಳಗೆ ಬಂದಂಥದ್ದು ದೇವಸ್ಥಾನಕ್ಕೆ ಬರುವಂತಹ ರೋಡ್. ಫುಲ್ ಸುತ್ತಮುತ್ತ ಕಾಡು ನಮಗೆ ಕಾಣ್ತದೆ. ಅಲ್ಲಿ ಲಾಸ್ಟಲ್ಲಿ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆ ನೋಡಿ, ಅದು ನಮ್ಮ ಮಣಿಪಾಲದ ಬಿಲ್ಡಿಂಗ್ಸ್. ಮಣಿಪಾಲಕ್ಕೆ ಹತ್ತಿರವಾಗಿದೆ ಈ ದೇವಸ್ಥಾನ. ಒಳಗೆ ಬಂದಾಗಲೇ ನೋಡಿ ದೊಡ್ಡ ಗಂಟೆನ ಬಾರಿಸ್ತಾನೆ ಒಳಗೆ ಬಂದೆ ನಾನು. ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ವಿಗ್ರಹ ನೋಡಿ, ಬೆಳಗಿನ ಅಲಂಕಾರ ಎಲ್ಲ ಆಗಿ ಸುಂದರವಾಗಿ ಕಂಗೊಳಿಸಿದ್ದಾರೆ. 2 ಕೈಯಲ್ಲಿ ಅಭಯ ಹಸ್ತ, ಹಾಗೆಯೇ 2 ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡಂತಹ ಭಂಗಿ. ಅಮ್ಮನವರ ಗರ್ಭಗುಡಿಯ ಬಲಭಾಗಕ್ಕೆ ಗಣಪತಿ ದೇವರ ಸಾನ್ನಿಧ್ಯ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ. ದೇವಸ್ಥಾನದ ವಿನ್ಯಾಸ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ಕಲ್ಲಿನಿಂದಲೇ ಮಾಡಲ್ಪಟ್ಟಂತಹ ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ. ದೇವಸ್ಥಾನದ ಒಳಗೆ ಬಂದರೆ ನಮಗೆ ಮತ್ತೊಂದು ವಿಶೇಷ ಕಾಣ್ತದೆ ನೋಡಿ, ಸಾಲು ಸಾಲಾಗಿ ಹಾಕಿರುವಂತಹ ಗಂಟೆಗಳ ರಾಶಿ. ಪೂರ್ವಕಾಲದಲ್ಲಿ ಇಂದ್ರಾದಿ ದೇವತೆಗಳ ಸಭೆಯಲ್ಲಿ ರಂಭಾದಿ ನಾರಿಯರು ನರ್ತಿಸುತ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಇಂದ್ರ ಅವರ ನಾಟ್ಯಕ್ಕೆ ಮನಸೋತ ಎನ್ನುವಂಥ ಉದ್ದೇಶದಿಂದ ಸಚಿದೇವಿ ಕೋಪಗೊಂಡು ಅಲ್ಲಿಂದ ಇಳಿದು ಬರ್ತಾಳಂತೆ. ನಾನು ಅಲ್ಲಿ ಇರುವುದಿಲ್ಲ, ಇನ್ನು ಭೂಲೋಕಕ್ಕೆ ಹೋಗುತ್ತೇನೆ, ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ, ತೊರೆದು ಹೋಗುತ್ತೇನೆ ಎನ್ನುವ ಹಾಗೆ ಬಂದು ಸೇರಿದಂಥ ಸ್ಥಳ ಎಲ್ಲಿ ತಪಸ್ಸು ಮಾಡಬೇಕು ಎನ್ನುವ ಹಾಗೆ ನಾರದರಲ್ಲಿ ಕೇಳಿದಾಗ ಆಗ ನಾರದರೇ ಹೇಳಿದಂಥ ಮಾತು, ವಿಂಧ್ಯಾಚಲ ಪರ್ವತವಿದೆ, ಅದರ ತಪ್ಪಲಿನಲ್ಲಿ ನಮ್ಮ ಮಹರ್ಷಿಗಳಿದ್ದಾರೆ ಅಂತ ಹೇಳಿ ಆ ಮಹರ್ಷಿಗಳ ಸ್ಥಾನದಲ್ಲಿ ಬಂದು ತಪಸ್ಸು ಮಾಡ್ತಾರೆ. ಯಾರು ಮಹರ್ಷಿ ಎನ್ನುವ ಹಾಗೆ ಕೇಳಿದಳಂತೆ. ಆ ಕಾಲದಲ್ಲಿ ಆ ನಾರದರು ಹೇಳಿದಂಥ ಮಾತು, ಚವನ ಮಹರ್ಷಿಗಳಿದ್ದಾರೆ, ಅವರ ಆಶ್ರಮ ಉಂಟು, ಅಲ್ಲಿ ಬಂದು ತಪಸ್ಸು ಮಾಡು ಎನ್ನುವ ಹಾಗೆ. ಕೆಳಗಡೆ ಗುಡಿ ಕಾಣ್ಬೋದು, ಅದು ಚವನ ಮಹರ್ಷಿಯ ಆಶ್ರಮ. ಅಲ್ಲೇ ಮುಂದೆ ಕುಂಡ ಇದೆ. ಆ ಕುಂಡದಲ್ಲಿ ಆ ಕಾಲಕ್ಕೆ ಅಗ್ನಿಯು ಪ್ರಜ್ವಲಿಸುತ್ತಿತ್ತು, ಈ ಕಾಲಕ್ಕೆ ಅದರಿಂದ ನೀರು ಬರುತ್ತದೆ. ಅಂದರೆ ಕಾಶಿಯಿಂದಲೇ ತೀರ್ಥ ಬರ್ತದೆ ಎನ್ನುವ ಹಾಗೆ ಪ್ರತೀತಿ. ಅಲ್ಲಿಂದ ಅಲ್ಲಿ ತಪಸ್ಸು ಮಾಡ್ತಾಳೆ. ಅದೆಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡ್ತಾಳೆ. ಆಗ ದೇವಿ ಲಕ್ಷ್ಮಿ 5 ಸ್ವರೂಪದಲ್ಲಿ, ಆ ಲಿಂಗ ಸ್ವರೂಪದಲ್ಲಿ ಅವಳಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾಳೆ ಅಂತ. ದೇವಸ್ಥಾನದ ಹೊರಗಡೆ ಬಂದರೆ ನೋಡಿ ನಮಗೆ ವಿಸ್ತಾರವಾದಂತಹ ಒಂದು ಹೊರ ಪ್ರಾಂಗಣ ಕಾಣ್ತದೆ. ದೇವಸ್ಥಾನ ತುಂಬ ಎತ್ತರದಲ್ಲಿದೆ. ಹಾಗೆ ನೋಡಿ ಎತ್ತರದಲ್ಲಿ ಇಷ್ಟು ಅಗಾಲಕ್ಕೆ ಹೇಗೆ ಸ್ಥಳ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ದೇವಳಕ್ಕೆ ಸಂಬಂಧಪಟ್ಟಂತಹ ರಕ್ತೇಶ್ವರಿ ಸನ್ನಿಧಿ. ದೇವಸ್ಥಾನದ ಬೋರ್ಡು ನೋಡಿ ತುಳು ಲಿಪಿಯಲ್ಲಿದೆ, ಹಾಗೆಯೇ ಕನ್ನಡದಲ್ಲಿ ಕೂಡ ಇದೆ. ಈ ಕ್ಷೇತ್ರಕ್ಕೆ ಬಂದರೆ ಉಂಟಲ್ಲ ತುಂಬ ವಿಶೇಷತೆಗಳಿದೆ ನಮಗೆ ನೋಡಲಿಕ್ಕೆ. ಇಲ್ಲಿ ಕೆಳಗೆ ಹೋದರೆ ಆಂಜನೇಯ ಗುಡಿ ಇದೆ, ಹಾಗೆಯೇ ನಾಗದೇವರ ಸಾನ್ನಿಧ್ಯ, ಹಾಗೆ ತೀರ್ಥಕೊಂಡ ಇದೆ. ನಮ್ಮ ಆಂಜನೇಯ ಟೆಂಪಲ್ಗೆ ನೋಡಿ ಹೀಗೆ ಹೋಗಬೇಕು, ತುಂಬ ಸ್ಟೆಪ್ಗಳಿವೆ. ಎದುರುಗಡೆ ನಮಗೆ ಕಾಣಲಿಕ್ಕೆ ಸಿಗುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರ, ಹಾಗೆಯೇ ಕೆಳಗಡೆ ಹೋದರೆ ಆಂಜನೇಯ ಗುಡಿ ಎಲ್ಲ ಇದೆ. ತುಂಬ ವಿಶೇಷತೆ ಇದೆ, ನೋಡುವ ಹೋಗಿ. ಬೆಳಗ್ಗೆ ಬೇಗ ಉಂಟಲ್ಲ ಈ ದೇವಸ್ಥಾನಕ್ಕೆ ಬರಬೇಕು. ಬರುವಾಗಲೇ ಹಕ್ಕಿಗಳ ಚಿಲಿಪಿಲಿ ಕಲರ್ ಎಲ್ಲ ಕೇಳಲಿಕ್ಕೆ ಉಂಟಲ್ಲ, ತುಂಬ ಖುಷಿ ಅನಿಸ್ತದೆ. ಸುತ್ತಲೂ ಕಾಡು ನೋಡಿ, ಮಧ್ಯದಲ್ಲಿ ಸ್ಟೆಪ್ ಮಾತ್ರ. ಅದರ ಆ ಕಡೆ ನೋಡಿದ್ರು ಕೂಡ ಕಾಡು, ಈ ಕಡೆ ನೋಡಿದ್ರು ಕೂಡ ಕಾಡು. ಫುಲ್ ಕಾಡಿನ ಮಧ್ಯದಲ್ಲಿ ಇರುವಂತಹ ಒಳ್ಳೆ ದೇವಸ್ಥಾನ.
ದೇವಸ್ಥಾನದ ವಿಶೇಷತೆಗಳಲ್ಲಿ ಒಂದಾದಂತಹ ತೀರ್ಥಕೊಂಡ ನೋಡಿ, ಅತ್ಯಂತ ಪವಿತ್ರವಾದ ತೀರ್ಥಕೊಂಡ. ಹೇಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣ್ತದೆ ನೋಡಿ, ಕೆಳಗಡೆ ಏನಿದೆ ಅಂತ ಹೇಳಿ ನಮಗೆ ಎದುರುಗಡೆ ನೋಡುವಾಗಲೇ ಕಾಣ್ತದೆ. ಅಲ್ಲಿ ಮೀನಾಗಿರ್ಬೋದು, ಆಮೆ ಇದೆ, ಒಳಗಡೆ ಯಾವೆಲ್ಲ ಜೀವರಾಶಿ ಇದೆ ಎಲ್ಲ ನಮಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ, ಅಷ್ಟು ಕ್ಲಿಯರ್ ಇದೆ ನೀರು. ಎಷ್ಟೋ ರೋಗ ರುಜಿನಗಳನ್ನು ನಿವಾರಣೆ ಮಾಡಿದಂತಹ ಪುಣ್ಯ ತೀರ್ಥಕೊಂಡ ಅಂತಲೇ ಹೇಳ್ಬೋದು. ಚ್ಯವನ ಮಹರ್ಷಿಗಳು ಇಲ್ಲೇ ತಪಸ್ಸು ಮಾಡ್ತಿದ್ರಂತೆ, ಹಾಗಾಗಿ ಇದು ಪುಣ್ಯ ತೀರ್ಥಕೊಂಡ ಅಂತಲೇ ಹೇಳ್ಬೋದು. ಈ ತೀರ್ಥಕೊಂಡದಲ್ಲಿ ನಿಮಗೆ ಕಾಣ್ಬೋದು ಸ್ವಲ್ಪ ನೀರು ಕೆಳಗಡೆ ಆಗಿದೆ, ಅಂದರೆ ಮಳೆಗಾಲದಲ್ಲೆಲ್ಲ ಬಂದರೆ ಫುಲ್ ನೀರಿರ್ತದೆ, ಅದು ಮತ್ತೆ ಕೂಡ ಚೆನ್ನಾಗಿರ್ತದೆ ನೋಡಲಿಕ್ಕೆ. ಈ ಸರೋವರಕ್ಕೆ ಉಂಟಲ್ಲ ಇಂದ್ರಾಣಿ ಸರೋವರ ಅಂತ ಹೇಳಿ ಹೆಸರುಂಟು. ಇದು ವರ್ಷದ 365 ದಿನ ಕೂಡ ನೀರು ಬತ್ತೋದೇ ಇಲ್ಲ, ಹಾಗೆ ನೀರಿರ್ತದೆ ನೋಡಿ. ಈ ತೀರ್ಥ ಸರೋವರ ಎಷ್ಟು ಪವಿತ್ರ ಅಂತ ಹೇಳಿದರೆ, ಇಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿದರೆ ಅಂತ ಹೇಳಿದರೆ, ಈಗ ವಿವಾಹ ಆಗದೇ ಇರುವಂಥವರು ಇಲ್ಲಿ ಸ್ನಾನ ಮಾಡಿ ದೇವರಿಗೆ ಸ್ವಯಂವರ ಪಾರ್ವತಿ ಪೂಜೆ ಮಾಡಿದರೆ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತದಂತೆ. ಹಾಗೆಯೇ ಮದುವೆಯಾದವರ ಮಧ್ಯದಲ್ಲಿ ಏನಾದರೂ ಕುಟುಂಬ ಕಲಹ ಇದ್ದರೆ ಕೂಡ ಇಲ್ಲಿ ತೀರ್ಥ ಹಾಕ್ಕೊಂಡು ದೇವರಿಗೆ ಪೂಜೆ ಮಾಡಿದರೆ ಅವರ ಎಂಥ ಮನಸ್ತಾಪ ಇದ್ದರೂ ಕೂಡ ದೂರ ಆಗ್ತದೆ. ಹಾಗೆಯೇ ಮಕ್ಕಳಾಗದಿದ್ದವರಿಗೆ ಕೂಡ ಇಲ್ಲಿ ಬಂದು ಸ್ನಾನ ಮಾಡಿ ದೇವರಿಗೆ ಪೂಜಿಸಿದರೆ ಮಕ್ಕಳಾಗ್ತದೆ. ಹಾಗೆ ಯಾವುದೇ ರೋಗ ರುಜಿನಗಳಿದ್ದರೆ ಕೂಡ ಇಲ್ಲಿ ಬಂದು ಈ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಅಂತಹ ರೋಗ ರುಜಿನ ಎಲ್ಲ ನಿವಾರಣೆ ಆಗ್ತದೆ. ಅಷ್ಟೊಂದು ಪವಿತ್ರ ತೀರ್ಥ ಸರೋವರ ಅಂತಲೇ ಹೇಳ್ಬೋದು. ನೋಡಿ, ಇದುವೇ ನಮ್ಮ ನಾಗದೇವರ ಸಾನ್ನಿಧ್ಯ. ನಮ್ಮ ಅಮ್ಮನವರ ದೇವಸ್ಥಾನದ ಹೊರಗಡೆ ಒಂದು ಬೋರ್ಡ್ ಕಂಡಿತು ನಮಗೆ, ಅದರಲ್ಲಿ 3 ಇತ್ತು, ಒಂದು ಸರೋವರ, ಹಾಗೆ ಹನುಮನ ಗುಡಿ, ನಾಗದೇವರ ಸಾನ್ನಿಧ್ಯ ಅಂತ ಹೇಳಿ. ಇಲ್ಲಿ ಹತ್ರದಲ್ಲೇ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ದೇವಳಕ್ಕೆ ಸಂಬಂಧಪಟ್ಟಂತಹ ನಾಗದೇವರ ಸಾನ್ನಿಧ್ಯ ಇದು. ಅಲ್ಲಿ ನೋಡಿ ನಮಗೆ ದೊಡ್ಡ ಹುತ್ತ ಕಾಣಲಿಕ್ಕೆ ಸಿಗ್ತದೆ. ನಾಗರಗುಡಿ ಎಲ್ಲ ಈ ಥರ ಪ್ಲೇಸಲ್ಲಿ ಇರಬೇಕು, ಆ ಕಡೆ ಹುತ್ತ, ಈ ಕಡೆ ನಾಗದೇವರ ಸಾನ್ನಿಧ್ಯ. ಹಾಗೆಯೇ ದೊಡ್ಡ ಮರ ನೋಡಿ, ಫುಲ್ ಕಾಡಿನ ಮಧ್ಯದಲ್ಲಿದೆ ನಮ್ಮ ನಾಗದೇವರ ಸಾನ್ನಿಧ್ಯ. ಈ ಸ್ಥಳಕ್ಕೆ ಇಂದ್ರಾಣಿ ಅಂತ ಹೇಳಿ ಹೆಸರು ಬರಲಿಕ್ಕೆ ಕೂಡ ಕಾರಣ ಇದೆ. ಶಚಿದೇವಿ ಮತ್ತೆ ಇಂದ್ರನಿಗೆ ಯಾವುದೋ ಕಾರಣಗಳಿಂದ ಮನಸ್ತಾಪ ಬಂದು ಶಚಿದೇವಿ ಇಡೀ ತಿರುಗ್ತಾ ಇರ್ತಾಳಂತೆ. ಆವಾಗ ನಾರದ ಮಹರ್ಷಿಗಳು ಈ ಸ್ಥಳವನ್ನು ತೋರಿಸಿ ಇಲ್ಲಿ ಸ್ವಲ್ಪ ತಪಸ್ಸು ಮಾಡಿ ಪಂಚದುರ್ಗೆಯರನ್ನ ಆರಾಧಿಸುವಂತ ಹೇಳಿದ ನಂತರ ಶಚಿದೇವಿ ಹಾಗೇನೆ ಮಾಡ್ತಾರಂತೆ. ನಂತರ ಇಂದ್ರನಿಗೆ ಮತ್ತೆ ಶಚಿದೇವಿಗೆ ಇದ್ದಂಥ ಮನಸ್ತಾಪ ದೂರ ಆಗಿ ಅವರು ಒಂದಾಗ್ತಾರೆ. ಹಾಗಾಗಿ ಶಚಿದೇವಿ ಇನ್ನೊಂದು ಹೆಸರೇ ಇಂದ್ರಾಣಿ, ಹಾಗಾಗಿ ಈ ಊರಿಗೆ ಇಂದ್ರಾಣಿ ಅಂತ ಹೇಳಿ ಹೆಸರು ಬಂತು. ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ ಅಂತ ಹೇಳಿ ನಂತರ ಬಂದಿರುವಂಥದ್ದು. ಉಡುಪಿಯಿಂದ ಉಂಟಲ್ಲ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರುವಂಥದ್ದು. ಉಡುಪಿಯಿಂದ ಮಣಿಪಾಲಕ್ಕೆ ಬರುವ ಹಾದಿಯಲ್ಲಿ ಸಾವಿರಾರು ವರ್ಷ ಇತಿಹಾಸ ಹೊಂದಿರುವಂತಹ ಕಾಣಿಕದ ದೇವಸ್ಥಾನ ಇದು. ಇಲ್ಲಿ ಉಂಟಲ್ಲ ಪಂಚದುರ್ಗಿಯರು ನೆಲೆ ನಿಂತಿದ್ದಾರೆ. ಯಾರಂತ ಹೇಳಿದರೆ ನಾರಾಯಣಿ, ಮಹೇಶ್ವರಿ, ಮಹಾಲಕ್ಷ್ಮಿ, ಮಹಾಮಾಯೆ, ಮಹಾದೇವಿ ಅಂತ ಹೇಳಿ. ಇಲ್ಲಿ ನಮ್ಮ ಗರ್ಭಗುಡಿಯಲ್ಲಿ 5 ಲಿಂಗಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ, ಅದು ಕೂಡ ಸ್ವಯಂ ಉದ್ಭವ ಲಿಂಗಗಳು. 5 ದೇವಿಯರನ್ನ ಪ್ರತಿನಿಧಿಸುವಂತಹ 5 ಲಿಂಗಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಇಲ್ಲಿ ಪಂಚ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತೇಳಿ ಹೆಸರು ಬಂದಿರುವಂಥದ್ದು. ನಾರಾಯಣಿ, ಮಹಾಮಾಯೆ, ಮಹೇಶ್ವರಿ, ಮಹಾಲಕ್ಷ್ಮಿ, ಮಹಾದೇವಿ ಎನ್ನುವ ಲಕ್ಷ್ಮಿ 5 ಸ್ವರೂಪ. ಕೈಯಲ್ಲಿ 2 ಕೈಯಲ್ಲಿ ಅಭಯ ಹಸ್ತವನ್ನು, ಇನ್ನೆರಡು ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡಂಥ ಹಸ್ತ. ಹಾಗೆ ಇಲ್ಲಿಯ ಒಂದು ಪ್ರತೀತಿ ಏನಂತ ಹೇಳಿದರೆ, ಮದುವೆ ಆಗದವರಿಗೆ ಒಂದು ಸ್ವಯಂವರ ಪಾರ್ವತಿ ಅಂತೇಳಿ ಒಂದು ಪೂಜೆಯನ್ನು ಮಾಡಿದರೆ, ಮಂಗಳವಾರ ಮಾತ್ರ ಮಾಡುವುದು, ಆ ಪೂಜೆಯನ್ನು ಮಾಡಿದರೆ ಎಲ್ಲರಿಗೂ ಮದುವೆ ಆಗ್ತದೆ. ಎಷ್ಟೇ ವರ್ಷ ಆಗಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಅದೆಲ್ಲವನ್ನು ದೂರ ಮಾಡಿಕೊಟ್ಟು ಮದುವೆ ಆಗ್ತದೆ. ಏನು ಸಂಸಾರದಲ್ಲಿ ಕಲಾಪ ಇದ್ದರೆ ಅಥವಾ ಸಂತಾನ ಭಾಗ್ಯ ಇಲ್ಲದಿದ್ದರೆ ಅದೆಲ್ಲವನ್ನು ಆ ದೇವಿ ಅನುಗ್ರಹ ಮಾಡ್ತಾಳೆ ಎನ್ನುವ. ಇಲ್ಲಿನ ಸ್ಥಳ ಪುರಾಣ ನೋಡೋದಾದರೆ ಇಲ್ಲಿ ಚ್ಯವನ ಮಹರ್ಷಿಗಳು ನೋಡಿ, ಅಲ್ಲಿ ನಿಮಗೆ ಕಾಣ್ತಿರುವಂತಹ ಚ್ಯವನ ಮಹರ್ಷಿಗಳ ಆಶ್ರಮ. ಅಲ್ಲಿ ಮೊದಲಿಗೆ ಚ್ಯವನ ಮಹರ್ಷಿಗಳು ತುಂಬ ರೋಗಗ್ರಸ್ತದಿಂದ ಕೂಡಿದ್ರಂತೆ. ಅವರು ಕಠಿಣ ತಪಸ್ಸು ಮಾಡಿದರು. ಅದು ಯಾರಿಗೆ? ಶ್ರೀಮನ್ನಾರಾಯಣ ದೇವರಿಗೆ. ಅವರ ತಪಸ್ಸಿಗೆ ಮೆಚ್ಚಿ ಶ್ರೀಮನ್ನಾರಾಯಣ ದೇವರು ಪ್ರತ್ಯಕ್ಷರಾಗಿ ಅವರ ರೋಗವನ್ನೆಲ್ಲ ನಿವಾರಣೆ ಮಾಡಿದರು. ಅವರ ಜೊತೆಗೆ ಬಂದಿರುವಂತಹ ಲಕ್ಷ್ಮೀ ದೇವಿಗೆ ಇಲ್ಲಿ ಸುತ್ತಮುತ್ತಲು ಪ್ರಕೃತಿ ನೋಡಿ ಉಂಟಲ್ಲ, ಅವರು ಫುಲ್ ಬೆರಗಾಗಿ ಹೋಗಿ ಇಲ್ಲಿ ನೆಲೆ ನಿಂತರಂತೆ. ಅದು ಕೂಡ ಪಂಚದುರ್ಗೆಯರ ಅವತಾರದಲ್ಲಿ ಲಕ್ಷ್ಮೀ ದೇವಿ ನೆಲೆ ನಿಂತಿರುವಂಥದ್ದು. ಇದುವೇ ನಮ್ಮ ಆಂಜನೇಯ ದೇವರ ಸಾನ್ನಿಧ್ಯ. ಮೇಲ್ಗಡೆ ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯ ಇದ್ದರೆ ಕೆಳಗಡೆ ಆಂಜನೇಯ ದೇವರ ಸಾನ್ನಿಧ್ಯ. ಆಂಜನೇಯ ದೇವರ ಸಾನ್ನಿಧ್ಯದ ಎದುರುಗಡೆನೇ ತೀರ್ಥಕೊಂಡಿರುವಂಥದ್ದು. ಆಂಜನೇಯ ದೇವರು ತುಂಬ ಕಲೆಕಾರ್ಣಿಕದ ದೇವರು ಅಂತಲೇ ಹೇಳ್ಬೋದು. ಇಲ್ಲಿ ಉಂಟಲ್ಲ ಆಂಜನೇಯ ದೇವರ ಗುಡಿಗೆ ಬರಲಿಕ್ಕೆ ಒಂದು ದಾರಿ ಆದರೆ ಅಮ್ಮನವರ ಗುಡಿಗೆ ಮತ್ತೊಂದು ದಾರಿ ಇದೆ. ಮತ್ತು ಲಿಂಕ್ ಮಾಡಿದ್ದಾರೆ, 2 ದೇವರ ಗುಡಿಯನ್ನು ಲಿಂಕ್ ಮಾಡಿದ್ದಾರೆ. ಒಳಗಡೆ ಸ್ವಲ್ಪ ಕತ್ತಲೆ ಅಂತ ಹೇಳಿ ಫೀಲ್ ಆದರೂ ಕೂಡ ಪವರ್ಫುಲ್ ದೇವರ ಗುಡಿ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ ಇಲ್ಲಿ. ದೀಪದ ಮೇಲ್ಗಡೆ ಕೂಡ ಆಂಜನೇಯನ ವಿಗ್ರಹ ಇಟ್ಟಿದ್ದಾರೆ ನೋಡಿ.
ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ನಿಂತ್ರೆ ಉಂಟಲ್ಲ ಟೈಮ್ ಪಾಸ್ ಆಗೋದು ಗೊತ್ತೇ ಆಗೋದಿಲ್ಲ, ಹಾಗೆ ನಿಲ್ಬೇಕಂತೇಳಿ ಫೀಲ್ ಆಗ್ತದೆ. ತುಂಬ ಕೂಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸುತ್ತಮುತ್ತ ನಮಗೆ ಕಾಡೆ ಕಾಣ್ತದೆ, ಒಂದು ಹಳ್ಳಿಯ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಆದರೆ ಉಂಟಲ್ಲ ಇದು ನಮ್ಮ ಮಣಿಪಾಲಕ್ಕೆ ತುಂಬ ಹತ್ತಿರ ಇದೆ. ಮಣಿಪಾಲ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ಫುಲ್ ಸಿಟಿ. ಅದು ಸಿಟಿಯ ಹತ್ತಿರದಲ್ಲಿ ಈ ಥರ ಒಂದು ಒಳ್ಳೆ ದೇವಸ್ಥಾನ ಇದೆ ಅಂತ ಹೇಳಿದರೆ ನಂಬಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಕ್ಷೇತ್ರದಲ್ಲಿ ಮೊದಲು ಚವನ ಮಹರ್ಷಿಗಳು ತಪಸ್ಸು ಮಾಡ್ತಿದ್ರಂತೆ. ನಿಮಗೆ ಮೇಲ್ಗಡೆ ಕಾಣ್ತಾ ಇರುವಂಥದ್ದು ಮೊದಲು ಇಲ್ಲಿ ಆಶ್ರಮ ಇತ್ತಂತೆ, ಇವಾಗ ಅದನ್ನು ಗುಡಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ತೀರ್ಥಕುಂಡ ಕಾಣ್ತಾ ಇದೆ. ಇಲ್ಲಿ ಮೊದಲ ಕಾಲಕ್ಕೆ ಉಂಟಲ್ಲ ಅಗ್ನಿ ಬರ್ತಾ ಇತ್ತಂತೆ, ಅಂದರೆ ಬೆಂಕಿ ಬರ್ತಾ ಇತ್ತಂತೆ. ಇವಾಗ ಇಲ್ಲಿ ನೀರು ಬರ್ತಾ ಇದೆ ನೋಡಿ, ಅದು ಕೂಡ ನೀರು ಕಾಶಿಯಿಂದ ಬರ್ತಾ ಇದೆ ಅಂತ ಹೇಳಿ ಪ್ರತೀತಿ ಇದೆ. ಈ ನೀರೇ ಕೆಳಗಡೆ ಹೋಗಿ ಸರೋವರಕ್ಕೆ ಸೇರುವಂಥದ್ದು. ನೋಡಿ ಎಷ್ಟು ಕ್ಲೀನ್ ಇದೆ ನೀರು. ನವರಾತ್ರಿಯಲ್ಲಿ 9 ದಿನವೂ ವಿಜೃಂಭಣೆಯಿಂದ ಉತ್ಸವ ನಡೆಯುತ್ತದೆ. ಅದಲ್ಲದೆ ನವರಾತ್ರಿಯಲ್ಲಿ 9 ದಿನವೂ ಚಂಡಿಕಾ ಯಾಗ ನಡೆಯುತ್ತಲೇ ಇರ್ತದೆ. ಇನ್ನು ವರ್ಷಂಪತಿ ಜಾತ್ರೆಯೂ ಹಾಗೆ ಫೆಬ್ರವರಿಯಲ್ಲಿ 14ರಿಂದ ಪ್ರಾರಂಭವಾಗಿ 18ರವರೆಗೆ ವಿಜೃಂಭಣೆಯ ಜಾತ್ರೆ ನಡೆಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇಂದ್ರಾಣಿ ಪಂಚದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ ಯಾವ ರೀತಿ ಇದೆ ಅಂತ ಹೇಳಿ. ಈ ದೇವಸ್ಥಾನ ತುಂಬಾನೇ ಕಾಣಿಕದ ಕ್ಷೇತ್ರ. ಈ ದೇವಸ್ಥಾನದ ಎಕ್ಸಾಕ್ಟ್ ರೂಟ್ ಮ್ಯಾಪ್ ಅನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ, ಅದನ್ನು ತಪ್ಪದೆ ಚೆಕ್ ಮಾಡಿಕೊಳ್ಳಿ. ಈ ದೇವಸ್ಥಾನ ಬರುವಂತದ್ದು ಉಡುಪಿ ಮತ್ತೆ ಮಣಿಪಾಲದ ಮಧ್ಯದಲ್ಲಿ. ಯಾರಾದ್ರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.